UPSC ಎಕ್ಸಾಮ್ನಲ್ಲಿ 894ನೇ ರ್ಯಾಂಕ್ ಪಡೆಯೋದ್ರ ಮುಖಾಂತರ ಸಾಧನೆ ಮಾಡಿರುವಂತಹ ಕನ್ನಡಿಗ ವಿಜಯ್ ಕುಮಾರ್ ಈಗ ನಮ್ಮ ಜೊತೆ ಇದ್ದಾರೆ. ನಾನು ಮಾತಾಡ್ತೀನಿ. ಅವರು ಅಕ್ಕ IAS ಅಕಾಡೆಮಿಯ ಸ್ಟೂಡೆಂಟ್ ಕೂಡ ಆಗಿದ್ದಾರೆ. ಸರ್, ಮೊದಲನೇದಾಗಿ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರಿಸಲ್ಟ್ ಹೇಗೆ ಅನಿಸ್ತಾ ಇದೆ? ಸಂತೋಷ ಆಗ್ತಾ ಇದೆ. ರ್ಯಾಂಕ್ ಇಂಪ್ರೂವ್ಮೆಂಟ್ ಆಗಿದೆ. ಅಫ್ಕೋರ್ಸ್ ನನಗೆ ಬೇಕಾಗಿದ್ದು ಅದೇನೆ. ಸೊ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನಿರುತ್ತೋ ಅದು ರಿಯಾಲಿಟಿ ಆದಾಗ ಅಫ್ಕೋರ್ಸ್ ಸಂತೋಷ ಆಗಿದೆ. ಎಸ್, UPSC ಎಕ್ಸಾಮ್ನ ಅಟೆಂಡ್ ಮಾಡಬೇಕು, ಪಾಸ್ ಆಗಬೇಕು ಅಂತ ಸಾವಿರಾರು ಲಕ್ಷಾಂತರ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇರ್ತಾರೆ. ಇವನ್ ಆಲ್ರೆಡಿ ನೀವು ಒಂದ್ಸಲ ಎಕ್ಸಾಮ್ ಬರೋದು ಅದೊಂದು ರ್ಯಾಂಕ್ ತೊಗೊಂಡಿರ್ತೀರ. ಸೊ ಅಗೇನ್ ಮತ್ತೆ ನೀವು ಇನ್ನೊಂದ್ಸಲ ಎಕ್ಸಾಮ್ ತೊಗೊಂಡು ಮತ್ತೆ ಇನ್ನೊಂದು ಬೆಟರ್ ರ್ಯಾಂಕ್ ತೊಗೊಂಡಿರುವಂಥದ್ದು ಇದು ಹೇಗಿದೆ? ಲಾಸ್ಟ್ ಟೈಮ್ ನನಗೆ ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಸಿಕ್ಕಿತ್ತು. ಅದರಲ್ಲಿ ಮತ್ತೆ ಇಂಡಿಯನ್ ರೈಲ್ವೆ ಟ್ರಾಫಿಕ್ ಸರ್ವಿಸ್ ಅಲಾಟ್ ಆಗಿತ್ತು. ಸೊ ಐ ವಾಸ್ ಲುಕಿಂಗ್ ಫಾರ್ ಅನ್ ಇಂಪ್ರೂವ್ಮೆಂಟ್. ಈ ಸರಿ ನನಗೆ 894 ರ್ಯಾಂಕ್ ಬಂದಿರೋದ್ರಿಂದ ಮೇ ಬಿ ಐ ವಿಲ್ ಗೆಟ್ ಇನ್ ಟು IRS ಅಂತ IRS ಇಸ್ 100%. IPS ಐ ಡೋಂಟ್ ನೋ, ಮೇ ಬಿ ದೇರ್ ಆರ್ ಚಾನ್ಸಸ್ ಅಂತ ಅನಿಸ್ತಾ ಇದೆ. ಆ ಥರ. ಎಸ್, ಎಕ್ಸಾಮ್ಗೋಸ್ಕರನೇ UPSC ಎಕ್ಸಾಮ್ಗೋಸ್ಕರನೇ ಅಥವಾ ಇದಕ್ಕೋಸ್ಕರನೇ ಪ್ರಿಪೇರ್ ಆಗೋವಂಥ ಒಂದು ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಜೊತೆಗೆ ಪ್ರೊಫೆಷನ್ ಮಾಡ್ಕೊಂಡಿರ್ತೀರ. ಸೊ ಅಲ್ಲೊಂದಿಷ್ಟು ವರ್ಕ್ ಇರುತ್ತೆ, ಅದೊಂದಿಷ್ಟು ಟಾರ್ಗೆಟ್ಸ್ ಇರುತ್ತೆ, ಒಂದಿಷ್ಟು ಪ್ರೆಷರ್ ಇರುತ್ತೆ, ಜೊತೆಗೆ ಈ ಕಡೆ ಎಕ್ಸಾಮ್ಸ್ ಹೆಂಗೆ ಬ್ಯಾಲೆನ್ಸ್ ಮಾಡೋದು? ನಾನು ಈ ಹಿಂದೆ DYSP ಪ್ರೆಸೆನ್ಸ್ ಇದ್ದಾಗ ರಜೆ ತೊಗೊಂಡಿದ್ದೆ ಅಂದರೆ ಹೆಂಗೆ ಅನಿವಾರ್ಯವಾಗಿ ತೊಗೋಬೇಕಾಗಿ ಬಂತು ಎಕ್ಸಾಮ್ಸ್ ಹತ್ರ ಬಂದಾಗ. ಅಷ್ಟು ಬಿಟ್ಟರೆ ನನಗೆ ಪೂರ್ತಿ ವರ್ಷ ಓದ್ಲಿಕ್ಕೆ ಸಿಕ್ಕಿರಲಿಲ್ಲ. ಅದಾದಮೇಲೆ ನಂದು ಸೆಲೆಕ್ಷನ್ ಆದಮೇಲೆ ಲಾಸ್ಟ್ ಟೈಮ್ ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸಲ್ಲಿ ಇದ್ದಾಗ ನನಗೆ ಗೌರ್ಮೆಂಟ್ ಕಡೆಯಿಂದನೇ ನಮಗೆ EOL ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ EOL ಕೊಟ್ಟಿದ್ರು, ಹಾಗಾಗಿ ನಾನು ಎಕ್ಸಾಮ್ ಬರೀಲಿಕ್ಕೆ ಅನುಕೂಲ ಆಯಿತು. ಬಟ್ ನೀವು ಆ್ಯಸ್ ಯು ಸ್ಟಾರ್ಟೆಡ್ ನೀವು ಹೇಳಿದ್ರಿ UPSCಗೆ ಅಂತಲೇ ಓದ್ತಾರೆ ಅಂತ ಹೇಳ್ಬಿಟ್ಟು. ನಾನು ವೆನ್ ಐ ಸ್ಟಾರ್ಟೆಡ್ ಮೈ ಜರ್ನಿ ಇಟ್ ವಾಸ್ ನಾಟ್ ಬಿಕಾಸ್ ಐ ವಾಂಟೆಡ್ ಎ ಜಾಬ್. ನನಗೆ ಐ ಸ್ಟಾರ್ಟೆಡ್ ಬಿಕಾಸ್ ಐ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಬೆಟರ್. ಸೊ ಹಂಗಾಗಿ ಐ ಥಿಂಕ್ ಐ ವಾಸ್ ಸಮ್ಹೌ ಡಿವಿಯೇಟೆಡ್ ಅಂತ ಅನಿಸುತ್ತೆ. ನಾನು UPSCಗೆ ಓದೋರಿಗೆ ಹೇಳೋಂಥ ಒಂದು ಸಜೆಷನ್ ಏನು ಅಂತಂದರೆ, ಇಫ್ ಯು ಆರ್ ಸ್ಟಡಿಂಗ್ ಫಾರ್ ದಿ ಎಕ್ಸಾಮ್ ಆ್ಯಂಡ್ ಇಫ್ ಯು ವಾಂಟ್ ಎ ಜಾಬ್, ಯು ಬೆಟರ್ ಸ್ಟಡಿ ಇನ್ ದಟ್ ಪರ್ಸ್ಪೆಕ್ಟಿವ್. ಅಂದರೆ ಜಾಬ್ ಬೇಕು, ನನಗೆ ಸ್ಕೋರ್ ಮಾಡಬೇಕು, ಐ ಹ್ಯಾವ್ ಟು ಸಿ ಮೈಸೆಲ್ಫ್ ಇನ್ ದ ಲಿಸ್ಟ್ ಅಂತ ಹೇಳ್ಬಿಟ್ಟೆ ಓದಿದಾಗ ಅದು ಬೇರೆ ಆಗಿರುತ್ತೆ. ಯಾಕೆ ಅಂತಂದರೆ ನಾವು ಎಕ್ಸಾಮ್ಗೇನೆ ಅಂತ ಓದಿದಾಗ ವಿ ವಿಲ್ ಲುಕ್ ಇನ್ ಟು ಸ್ಕೋರಿಂಗ್ ಬೆಟರ್ ಮಾರ್ಕ್ಸ್. ಬಟ್ ನಾವು ಸುಮ್ಮನೆ ತಿಳ್ಕೊಬೇಕು ಅಂತ ಓದಿದಾಗ ಒನ್ಸ್ ದಟ್ ಈಸ್ ಡನ್, ನಾವು ತಿಳ್ಕೊಂಡಾದ್ಮೇಲೆ ಮತ್ತೆ ಬರೆಯೋದು ಅದೆಲ್ಲ ಪ್ರಾಕ್ಟೀಸ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಹಾಗಾಗಿ ಸ್ವಲ್ಪ ಇಗ್ನೋರೆಂಟ್ ಆಗಿಬಿಡ್ತೀವಿ. ಸೊ ಐ ವುಡ್ ಸೇ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್, ಪ್ರಿಪೇರ್ ಫಾರ್ ದಿ ಎಕ್ಸಾಮ್. ನೀವು ಎಷ್ಟು ನಾಲೆಜ್ ಇದೆ ಅಂತ ಅನ್ನೋದಕ್ಕಿಂತ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅನ್ನೋದೇ ಇಂಪಾರ್ಟೆಂಟ್. ಸೊ ದ್ಯಾಟ್ ವುಡ್ ಬಿ ಮೈ ಸಜೆಷನ್. ಎಸ್ ಸರ್, ತಮ್ಮ ಪರಿಚಯ ಮಾಡ್ಕೊಳ್ಳೋದಾದ್ರೆ ನೇಟಿವ್, ಫ್ಯಾಮಿಲಿ, ಬ್ರದರ್, ಸಿಸ್ಟರ್ಸ್? ನಾನು ಹಳ್ಳಿಗಾಡಿನಿಂದ ಬರುವಂಥವನು. ನಮ್ಮ ತಂದೆ ಅಗ್ರಿಕಲ್ಚರಲಿಸ್ಟು, ಪ್ಲಸ್ ನಮ್ಮ ತಾಯಿ ರಿಟೈರ್ಡ್ ಟೀಚರ್. ಆಮೇಲೆ ನನಗೆ ಅಕ್ಕ ಇದ್ದಾರೆ. ಅಣ್ಣ PhD ಮಾಡಿದ್ದಾರೆ, ಅಕ್ಕ ಶಿ ಈಸ್ ಅ ಹೌಸ್ ವೈಫ್. ನಾನು ಇವಾಗ ಐ ಬೀನ್ ಎನ್ ಆಫೀಸರ್ ಫಾರ್ ದ ಲಾಸ್ಟ್ 3-4 ಇಯರ್ಸು. ಇದಕ್ಕಿಂತ ಮುಂಚೆ KPSC ಕ್ಲಿಯರ್ ಮಾಡಿಬಿಟ್ಟು ನಾನು ಐ ವಾಸ್ ಅ ಸ್ಟೇಟ್ ಗೌರ್ಮೆಂಟ್ ಆಫೀಸರ್. ಅದಾದಮೇಲೆ ಐ ವೆಂಟ್ ಇನ್ ಟು ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್. ದಿಸ್ ಇಸ್ ವಾಟ್. ಎಸ್, ಅಕ್ಕ IAS ಅಕಾಡೆಮಿ, ಈ ಅಕಾಡೆಮಿ ಬಗ್ಗೆ ಹೇಳ್ತೀರಿ? ಯಾಕಂದರೆ ನೀವು ಕೂಡ ಇಲ್ಲಿ ಸ್ಟೂಡೆಂಟು. ಎಷ್ಟು ಹೇಳಿದ್ರು ಸಾಲದು. ಏನಕ್ಕೆ ಅಂತಂದರೆ ಇಲ್ಲಿ ಬಂದಾಗ ನನಗೆ ಸರ್ ಗೈಡೆನ್ಸು, ಶಿವಕುಮಾರ್ ಸರ್ ಗೈಡೆನ್ಸು ತುಂಬ ಹೆಲ್ಪ್ ಆಗಿದೆ. ಅವರು ನನಗೆ ಕನ್ನಡ ಲಿಟ್ರೇಚರ್ ಕೂಡ ಹೇಳ್ಕೊಡ್ತಾಯಿದ್ರು. ಅವ್ರು ಲಿಟ್ರೇಚರ್ ಹೇಳಿದ್ರ ಜೊತೆಗೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಹೆಂಗೆ ಓದಬೇಕು ಅಂತಲೂ ಹೇಳಿದ್ರು. ಸೊ ಐ ವುಡ್ ಸೇ ಅಕ್ಕ IAS ಅಕಾಡೆಮಿ ಹ್ಯಾಸ್ ಅ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ ಇನ್ ವಾಟ್ ಎವರ್ ಐ ಹ್ಯಾವ್ ಅಟೈನ್ಡ್ ರೈಟ್ ನೌ ಅಂತ ಹೇಳ್ತೀನಿ. ಸರ್, ಕೊನೆಯದಾಗಿ ಒಂದು ಸಜೆಷನ್ ಅಂದರೆ UPSC ಆಗಬೇಕು ಅಥವಾ ಎಕ್ಸಾಮ್ ಬರೀಬೇಕು ಅಂತ ವೆಯ್ಟ್ ಮಾಡ್ತಾ ಇರೋಂಥ ಸ್ಟೂಡೆಂಟ್ಸ್ಗೆ, ಅಥವಾ ಈಗ ಆಲ್ರೆಡಿ ಈ ಎಕ್ಸಾಮಲ್ಲಿ ರ್ಯಾಂಕ್ ಬರದೆ ಒಂದು ಸ್ವಲ್ಪ ಹಿನ್ನಡೆ ಆಗಿರುವಂಥ ಒಂದು ಸ್ಟೂಡೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನಾನೇ 5 ಸರಿ ಇಂಟರ್ವ್ಯೂ ಕೊಟ್ಟಿದ್ದೀನಿ UPSCಲಿ. ಮೇ ಬಿ ಲೈಕ್ ವೆರಿ ಫ್ಯೂ ಪೀಪಲ್ ವುಡ್ ಹ್ಯಾವ್ ಗಿವನ್ 5 ಇಂಟರ್ವ್ಯೂಸ್. ಪ್ರತಿ ಸರಿನೂ ನಾನು ಐ ವುಡ್ ಸಿ ಮೈ ಫೈನಲ್ ರಿಸಲ್ಟ್ ಬಂದಾಗ ವೆನ್ ಐ ಚೆಕ್ ಮೈ PDF ಹೆಸರಿಲ್ಲ ಅಂತಂದಾಗ ಹಾರ್ಟ್ ಬ್ರೋಕನ್ ಆಗಿರ್ತಿದ್ವಿ. ಹಾರ್ಟ್ ಬ್ರೇಕ್ ಆಗುತ್ತೆ. ಸೊ ದಟ್ ಸೆಡ್ ಅದು 2 ದಿನ 3 ದಿನದ ವಿಚಾರ ಅಷ್ಟೇ. ಅದಾದಮೇಲೆ ಯು ಹ್ಯಾವ್ ಟು ಪಿಕ್ ಅಪ್, ಗ್ಯಾದರ್ ಯುವರ್ ಸೆಲ್ಫ್ ಆ್ಯಂಡ್ ಮೂವ್ ಅಹೆಡ್ ವಿತ್ ಕರೇಜ್. ಸೊ ಐ ವುಡ್ ಸೇ ಡೋಂಟ್ ಲೂಸ್ ಯುವರ್ ಹಾರ್ಟ್, ದೇರ್ ಇಸ್ ಆಲ್ವೇಸ್ ಅ ನೆಕ್ಸ್ಟ್ ಟೈಮ್. ಪ್ಲೀಸ್ ಕಂಟಿನ್ಯೂ ವಿತ್ ದ ಸೇಮ್ ಗ್ರಿಟ್ ಆ್ಯಂಡ್ ಮೇ ಬಿ ಈವನ್ ಬೆಟರ್, ಈವನ್ ಮೋರ್. ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ವಿಜಯ್ ಕುಮಾರ್ ಅವರ ಒಂದು ಸಂತೋಷದ ನುಡಿಗಳು. ಕ್ಯಾಮರಾ ಪರ್ಸನ್ ಬೈರೇಶ್ ತಿಪ್ಟೂರ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.